ನಾನು ಪ್ರಾಮಿಸ್ ಮಾಡಿದಂತೆ ಡ್ಯಾಲಸ್ನ ಸುತ್ತಮುತ್ತ ಲೈಟ್ಸ್ ಅಂದರೆ ಕ್ರಿಸ್ಮಸ್ ಲೈಟ್ಸ್ ಎಲ್ಲೆಲ್ಲಿ ಹೇಗೆಲ್ಲ ಮಾಡಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದೆ. ಆ ಪ್ರಾಮಿಸ್ನ ಇವತ್ತು ನಾನು ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಕ್ರಿಸ್ಮಸ್ ಲೈಟ್ಸ್ನ ಸೀರೀಸ್ನ 2ನೇ ವಿಡಿಯೋ ಇದು. ಮೊದಲನೇ ವಿಡಿಯೋ ಯಾವುದಪ್ಪ ಅಂತ ಅಂದ್ಕೊತಾ ಇದ್ದೀರಾ? ಹಾಗಾದರೆ ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂತ ಅರ್ಥ. ಈಗಾಗಲೇ ನಾನು ನಮ್ಮೂರಲ್ಲಿ ಕ್ರಿಸ್ಮಸ್ ಟ್ರೀ ಲೈಟಿಂಗ್ ನಡೆದಂಥ ಸಮಯದಲ್ಲಿ ಒಂದು ಡ್ರೋನ್ ಶೋ ನಡೀತು. ಆ ಒಂದು ಡ್ರೋನ್ ಶೋದ ಒಂದು ಸಣ್ಣದಾದಂಥ ವಿಡಿಯೋನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಹೋಗೋದನ್ನ ಚೆಕ್ಔಟ್ ಮಾಡಿ. ಇದು ಈ ಕ್ರಿಸ್ಮಸ್ ಲೈಟ್ ಸೀರೀಸ್ನ 2ನೇ ವಿಡಿಯೋ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು. ಈ ಜಾಗ ಬಂದುಬಿಟ್ಟು ನಾವು ಎಲ್ಲೋ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕಣ್ಣಿಗೆ ಬಿತ್ತು. ಹಾಗಾಗಿ ಇದರ ಒಂದು ವಿಡಿಯೋ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡೇ ಬಿಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ತೊಗೊಂಡೇ ಬಿಟ್ಟೆ. ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಇಲ್ಲಿ ಕಾಣಿಸ್ತಾ ಇರೋಂಥ ಲೈಟ್ಸಲ್ಲಿ ಎಷ್ಟು ಇಂಟ್ರೆಸ್ಟಿಂದ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಅದನ್ನು ಡೆಕೋರ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ನಿಮ್ಗೆ ಹೇಗನ್ನಿಸ್ತು? ಇನ್ನಷ್ಟು ಈ ರೀತಿಯಾದಂಥ ವೀಡಿಯೋಸು ನಿಮಗೋಸ್ಕರ ನಾನು ತೊಗೊಂಬರ್ತಾಯಿದ್ದೀನಿ. ಈ ಒಂದು ಕ್ರಿಸ್ಮಸ್ ಲೈಟ್ ಸೀರೀಸ್ ಅಂತೂ ತುಂಬಾ ಈ ವರ್ಷ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾನು US ಬಂದಾಗಲಿಂದ ಈ ಥರ ವೀಡಿಯೋಸ್ ನಾನು ಸಾಕಷ್ಟು ಶೇರ್ ಮಾಡಿದ್ದೀನಿ. ಅದೆಲ್ಲ ಅದೇ ಜಾಗನ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ವರ್ಷ ನಾನು ಹೊಸ ಜಾಗಗಳು ಅಂದರೆ ಈ ರೀತಿ ನಾನು ಹೇಳಿದ್ನಲ್ಲ, ಅಕಸ್ಮಾತಾಗಿ ಎಲ್ಲಾದರೂ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಮಾಡಿರೋದು ಕಾಣಿಸಿದ್ರೆ ಅದನ್ನು ತೊಗೊಂಡು ನಾನು ನಿಮ್ಮ ಮುಂದೆ ತೊಗೊಂಬರಬೇಕು ಅನ್ನೋದು ನನ್ನ ಉದ್ದೇಶ. ಅದ್ರ ಜೊತೆಗೆ ನಾನು ಮುಂಚೆನೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಇಂಡಿಯಾ ಸೀರೀಸ್ದು ಮತ್ತು ಈ ಕ್ರಿಸ್ಮಸ್ ಲೈಟ್ ಸೀರೀಸ್ 2 ಮಿಕ್ಸ್ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಯಾವಾಗ ಯಾವುದು ಎಡಿಟ್ ಮಾಡೋಕ್ಕಾಗುತ್ತೋ ಆ ಆರ್ಡರಲ್ಲಿ ನಾನು ಇದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವು ಅದನ್ನೆಲ್ಲ ನೋಡಬೇಕು ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋವಂಥ ಈ ಲೈಟ್ಸ್ ಎಲ್ಲಿ ಅಂತ ನಿಮ್ಗೆ ತಿಳ್ಕೊಳ್ಳೋವಂಥ ಕುತೂಹಲ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಲೊಕೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನನಗೆ ಇನ್ಸ್ಟಾಗ್ರಾಮಲ್ಲೂ ಬೇಕಿದ್ದರೆ ಮೆಸೇಜ್ ಮಾಡ್ಬೋದು. ನಾನು ಅಲ್ಲೂ ಸಹ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಕಮೆಂಟ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ಟ್ರ್ಯಾಕ್ ಮಾಡೋದಕ್ಕೆ ಅಂತ ನನಗನ್ಸುತ್ತೆ. ಹಾಗಾಗಿ ಲೊಕೇಶನ್ ಡೀಟೇಲ್ಸ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ. ಸರಿ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಕ್ರಿಸ್ಮಸ್ ಲೈಟ್ಸ್ ಅಥವಾ ಇಂಡಿಯಾ ಸೀರೀಸ್ನ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಹಾಗೆ ಈ ಒಂದು ಬೆಳಕಿನ ಹಬ್ಬನ ಎಂಜಾಯ್ ಮಾಡಿ. ಬಾಯ್.